ಅಲ್ಲಿ ನೀರಿರ್ಲಿಲ್ಲ ಮೊದಲು. ಅಲ್ಲೇ ಗುಡ್ಡ ಇತ್ತು, ದೊಡ್ಡದಾಗಿರ್ತಕ್ಕಂಥ ಗುಡ್ಡ ಇತ್ತು, ಕುಡಿಲಿಕ್ಕೆ ನೀರಿರ್ಲಿಲ್ಲ, ರಸ್ತೆ ಇರ್ಲಿಲ್ಲ. ಅಂತಲ್ಲೇ ನೋಡ್ರಿ ಗುಡ್ಡ ಒಯ್ದು ತೀರ್ಥ ಮಾಡ್ಬೇಕಾಗೈತಿ. ಮಹಾತ್ಮರ ಪಾದ ಇಟ್ಟರೆ ತಾನ ಆಗುತ್ತಂತದ್ದು. ಅಲ್ಲಿ ಹೋಗ್ಯಾಳ, ಹೋಗಿ ಮೊಟ್ಟ ಮೊದಲು ಕುಡಿಲಿಕ್ಕೆ ನೀರು. ಜನ ಎಲ್ಲ ಬರ್ತಾರ ಮದುವೆಗೆ. ಏನ್ ಮಾಡ್ಬೇಕು? ಕುಡಿಲಿಕ್ಕೆ ನೀರನ್ನು ಹುಟ್ಟಿಸ್ಬೇಕಲ್ಲ. ದಾನಮ್ಮ ತನ್ನ ಪಾದವನ್ನಿಟ್ಟು ಒಂದು ಕಲ್ಲನ್ನೇ ಬೇಡ, ಕಲ್ಲಿನಿಂದ ನೀರು ಕುಡಿಲಿಕ್ಕೆ ಪ್ರಾರಂಭ ಆಗಿದೆ. ನೀರು ಕುಡಿಲಿಕ್ಕೆ ಪ್ರಾರಂಭ ಆಗಿದೆ. ನೀರು ಕುಡಿಲಿಕ್ಕೆ ಹತ್ತದೆ. ಅದೇ ತೀರ್ಥವಾಗಿ ಎಷ್ಟು ತೆಗೆದ್ರು ಇವತ್ತದ ಏನು ನೀರು ಬರ್ತದಲ್ಲ, ಮೋಟಾರ್ ಹಚ್ಚಿ ಹೋದ್ರು ನೀರು ಬರ್ತದಲ್ಲ, ಆ ಹೊಂಡವೇ ನಿರ್ಮಾಣ ಆಗಿದೆ. ಆ ಜಾಗದಲ್ಲಿ ನೀರು ಸಿಕ್ತು. ಇನ್ನೇನ್ ಬೇಕು? ಕುಡಿಲಿಕ್ಕೆ ನೀರಾಯ್ತು. ಇನ್ನೇನ್ ಬೇಕಾಗಿದೆ ಅಂತ ಕೇಳಿ ಎಲ್ಲರಿಗೂ ಹೋಗಕ್ಕೆ ದಾರಿ ಬೇಕಾಗಿದೆ. ದಾರಿ ಬೇಕಾಗಿದೆ. ಸೋಮನಾಥರಿದ್ದಾರೆ. ಸೋಮನಾಥರಿಗೆ ಅಂತಾಳ ಅಮ್ಮ, ಅಂತಾಳ ಏನಪ್ಪಾ ಅಂತ ಕೇಳಿದ್ರೆ, ಎಲ್ಲಾ ಜನರು ದೊಡ್ಡ ದೊಡ್ಡವರು ಬರ್ತಾರ, ಅವ್ರು ಬರಾಕ ದಾರಿ ಬೇಕಲ್ಲ ಅಂದಾಗ ಸೋಮನಾಥನ ಕೈಯಲ್ಲಿ ಬೆತ್ತ ಇರ್ತದೆ. ಬೆತ್ತ ಇರ್ತದೆ. ಆ ಬೆತ್ತವನ್ನು ತೆಗೆದುಕೊಂಡು ಸೋಮನಾಥ ನೆಲಕ್ಕೆ ಚಪ್ಪರಿಸ್ತಾನೆ. ಚಪ್ಪರಿಸಿದಾಗ ಏನಾಗ್ತದೆ ಅಂತ ಕೇಳಿದ್ರೆ ದಾರಿ ನಿರ್ಮಾಣ ಆಗ್ತದೆ. ದಾರಿ ನಿರ್ಮಾಣ ಆಗ್ತದೆ. ಬರೋರಿಗೆ ದಾರಿ ನಿರ್ಮಾಣ ಆಯ್ತು, ಕುಡಿಯಾಕ ನೀರು ನಿರ್ಮಾಣ ಆಯ್ತು. ಅಲ್ಲಿ ದೊಡ್ಡದ ಆಲದ ವೃಕ್ಷಗಳು, ಅರಳಿ ಮರಗಳು ಬೆಳೆದವು. ಸುಂದರವಾಗಿ ಬಲವಾಗಿ ಅದು ಏನಾಯ್ತು ಅಂತ ಕೇಳಿದ್ರೆ ನಿರ್ಮಾಣ ಆಯ್ತು. ನಿರ್ಮಾಣ ಆಯ್ತು. ಯಶೋಮರಾಜನಿಗೆ ಹೇಳಿದ್ಲು ಏನಂತ ಹೇಳಿದ್ರೆ, ನೀನು 555 ಮಂದಿಗೆ ತಾಯಿ ಕಾಲುಂಗರವನ್ನು ಕೊಡಬೇಕು ಅಂತ ಹೇಳಿದ್ಲು. ಆ ಪ್ರಕಾರ ಯಶೋಮರಾಜ ಕಾಲುಂಗರ, ತಾಳಿ ಎಲ್ಲವನ್ನ ನಿರ್ಮಾಣ ಮಾಡಿ ಬಂದವರಿಗೆ ಸುಗ್ರಾಸ ಭೋಜನವನ್ನ, ಹೋಳಿಗೆಯ ಪ್ರಸಾದವನ್ನ, ಮಾದಲೆಯನ್ನ, ಮಾದಲಿ ಅಂದ್ರೆ ಗೊತ್ತಾಗುತ್ತಲ್ಲ, ಮಾದಲಿ. ಮತ್ ನಾವೊಂದು ಹೇಳೋದು ನೀವೊಂದು ತಿಳ್ಕೊಳ್ಳೋದು ಆಗ್ಬಾರ್ದು, ಹೌದಲ್ರಿ? ಏನ ಗಂಡಗೆ ಹೆಣ್ತಿ ಹೇಳಿಗಿದ್ಲಂತ. ಗಂಡಗ ಹೆಣ್ತಿ ಹೇಳಿಗಿದ್ಲಂತ, ಮನ್ಯಾಗ ಕುಡಿಯಾಕ ನೀರಿಲ್ಲ, 2 ಕೊಡ ನೀರು ತಗೊಂಡು ಬರ್ತೀನಿ, 2 ಕೊಡ ನೀರು ತಗೊಂಡು ಬರ್ತೀನಿ, ಗ್ಯಾಸಿನ ಮ್ಯಾಗ ಹಾಲು ಇಟ್ಟಿನಿ, ಉಕ್ಕು ಬಂದ್ರೆ ಬಾಯಿ ತೆಗಿ ಅಂತ ಹೇಳಿದ್ಲಂತ. ಗೊತ್ತಾಗಿರ್ಬೇಕು ನೀವು. ಗ್ಯಾಸಿನ ಮ್ಯಾಗ ಹಾಲು ಇಟ್ಟಿನಿ, ನೀರ್ ತರಕ್ ಹೋಗ್ತೀನಿ, 2 ಕೊಡ ನೀರ್ ತುಂಬ ಬರ್ತೀನಿ, ಹಾಲು ಉಕ್ಕ ಬಂದ್ರ ಬಾಯಿ ತೆಗಿ ಅಂತ ಹೇಳಿದ್ಲಂತ. ಆ ತಗೊಂಡಂತ ಗಂಡ. ಈಕಿ ಕೊಡ ತಗೊಂಡು ನೀರಿಗೆ ಹೋದ್ಲಂತ. ಗಂಡ ಬಾಗಲ್ದಾಗ ನಿಂತ ಅಂತ ಬಾಯಿ ತಗೊಂಡು ನಿಂತಿದ್ಲಂತ. ಬಂದ್ ಕೊಡ ನೀರ್ ತಗೊಂಡ ಇವ ಬಾಯಿ ತಕೊಂಡ್ ನಿಂತಿದ್ದ ಬಾಗಲ್ದಾಗ. ಯಾಕೆ ಬಾಯಿ ತೆಗದಿ ಅಂತ ಕೇಳಿದ್ಲಿ ಹೇಳ್ತಿ. ಅಂತ ತಕೊಂಡ್ ನಿಂತಿದ್ನಲ್ಲ, ಯಾಕೆ ಬಾಯಿ ತಕೊಂಡ್ ನಿಂತಿ ಅಂದ್ಲು. ಮತ್ತ ಹಾಲು ಉಕ್ಕ ಬಂದ್ರೆ ನೀ ಬಾಯಿ ತೆಗಿ ಅಂದಿನ, ಅಕ್ಕ ಹೋಗಲ್ಲ ಬಾಯಿ ತಕೊಂಡ್ ನಿಂತೀನಿ ಅಂತ. ಅದ್ರ ಬಾಯಿ ಎಲ್ಲ ಅಡ್ನಾಡಿ ಅದ್ರ ಬೊಗಣಿ ಮ್ಯಾಗಿನ ಬಾಯಿ ತೆಗಿ ಅಂತ ಅಂದ್ಲ. ಅದ್ ತೆಗಿರ್ಬೇಕಲ್ಲ ನೋಡಿ. ಇಲ್ಲಿ ಹಂಗ ಹೇಳದ್ ಹಂಗ ಮಾಡುದು. ಏನಂತ ಕೇಳಿದ್ರೆ, ಇಲ್ಲಿ ಪ್ರಸಾದಕ್ಕೆ ಏನು ಮಾಡಿದ್ರು ಅಂತ ಕೇಳಿದ್ರೆ ಹೋಳಿಗೆ, ಬಿಸಿ ಬಿಸಿಯಾದ ಹೋಳಿಗೆ, ಮತ್ತೆ ಏನು ಮಾದಲೆ, ಅನ್ನ ಸಾರು, ಬದನೆಕಾಯಿಯ ಪಲ್ಲೆಯನ್ನ ಮಾಡಿ ಬಹಳ ಸುಗ್ರಾಸ ಭೋಜನವನ್ನ ಎಲ್ಲರಿಗೂ ನಂಜಲಿಕ್ಕೆ ಕೂರುಡಿಗೆಯನ್ನ. ದಾನಮ್ಮ ಮನಸ್ಸು ಮಾಡಿದ್ರೆ ಏನೆಲ್ಲವೂ ಇಳಿದು ಬರ್ತದಲ್ಲ. ಯಶೋಮರಾಜ ಎಲ್ಲ ವ್ಯವಸ್ಥೆಯನ್ನು ಮಾಡಿದ. ನಾಡಿನ ಮೂಲೆ ಮೂಲೆಯ ಜನವೆಲ್ಲ ತೆಗೆದುಕೊಂಡು ಬಂದ ಆ ವ್ಯವಸ್ಥೆಯನ್ನು ಮಾಡಿದ್ರು. ಗಂಡಿನ ಕಡೆಯವರಾಗಿ ದೊಡ್ಡ ಮಂಟಪವನ್ನು ಹೊಡೆದಿದ್ರು. ಆ ಮಂಟಪದ ಮೇಲೆ ಎತ್ತರದ ಸ್ಥಾನದಲ್ಲಿ ಯಾರು ಕುಂತಿದ್ರು ಅಂತ ಕೇಳಿದ್ರೆ, ದಾನದಾಸೋಹಿಯಾಗಿರ್ತಕ್ಕಂಥ ಯಾರೋ ದಾನಮ್ಮ ಕುಳಿತುಕೊಂಡಿದ್ಲು. ಸೋಮನಾಥ ಕುತ್ಕೊಂಡಿದ್ದ. ಇಬ್ರು ಎತ್ತರದ ಸ್ಥಾನದಲ್ಲಿ ಕುತ್ಕೊಂಡಿದ್ರು. ಕೆಳದ ಕಡೆ ಎಲ್ಲ ಯಾರು ಕುಂತಿದ್ರು ಅಂತ ಕೇಳಿದ್ರೆ 555 ಮಂದಿ ಬಡವ ಎಲ್ಲ ಜನಾಂಗದ ಏನ್ ನಡೆದಿತ್ತು ಅಂತ ಕೇಳಿದ್ರೆ ವಧುವರರು ಕುತ್ಕೊಂಡಿದ್ರು. ಅವ್ರ ಕಲ್ಯಾಣ ಮಹೋತ್ಸವ ನಡೆದಿತ್ತು. ಯಾರ್ಯಾರು ಬಂದಿದ್ರು ಅಂತ ಕೇಳಿದ್ರೆ, ಗಂಡಿನ ಕಡೆಯವರಾಗಿ ಡೋಹಾರ ಕಕ್ಕಯ್ಯ, ಮೋಳಿಗೆಯ ಮರಯ್ಯ, ಕೆಂಬಾವಿ ಭೋಗಣ್ಣ, ನುಲಿಯ ಚಂದಯ್ಯ, ಇವರೆಲ್ಲ ಗಂಡಿನ ಕಡೆಯವರಾಗಿ ಬಂದಿದ್ರು. ಇನ್ನು ಹೆಣ್ಣಿನ ಕಡೆಯವರಾಗಿ ಯಾರು ಬಂದಿದ್ರು ಅಂತ ಕೇಳಿದ್ರೆ ಹರಳಯ್ಯನವರು, ಸಿದ್ದರಾಮಯ್ಯನವರು, ಮಡಿವಾಳ ಮಾತ್ಸಯ್ಯನವರು ಬಂದಿದ್ರು. ಅವತ್ತಿನ ಅಧ್ಯಕ್ಷತೆಯನ್ನು ಯಾರು ವಹಿಸಿದ್ರು ಅಂತ ಕೇಳಿದ್ರೆ, ಶೂನ್ಯ ಪೀಠದ ಅಧ್ಯಕ್ಷನಾಗಿರ್ತಕ್ಕಂಥ ಅಲ್ಲಮ ಪ್ರಭುದೇವರು ಶೂನ್ಯ ಸಿಂಹಾಸನದಲ್ಲಿ
ಕುತ್ಕೊಂಡು ಅಧ್ಯಕ್ಷತೆಯನ್ನು ವಹಿಸಿದ್ರು. ಚನ್ನ ಬಸವಣ್ಣನವರು ಕಲ್ಲಯ್ಯನವರನ್ನು ಕುತ್ಕೊಂಡಿದ್ರು. ಯಾಕೆ? ಲಗ್ನ ಮಾಡಕ್ ಬಂದಿದ್ರು ಅವರು. ಚನ್ನ ಬಸವಣ್ಣನವರು ತಂದೆ ತಾಯಿಯಾಗಿ ಬಸವಣ್ಣ, ನೀಲಾಂಬಿಕೆ, ಗಂಗಾಂಬಿಕೆಯರು ಆ ಸಭೆಯಲ್ಲಿ ತುಂಬಿಕೊಂಡಿದ್ರು. ಎಂತ ಭವ್ಯವಾದಂತಹ ಸಭಾ. ಕಲ್ಯಾಣದ ಸಕಲ ಶರಣ ಶರಣರೆಲ್ಲರೂ ಕೂಡಿ ಮೊಟ್ಟ ಮೊದಲು ಏನು ಮಾಡಿದ್ರು ಅಂತ ಕೇಳಿ ಶತಸ್ಥಲ ಧ್ವಜಾರೋಹಣವನ್ನ ಮಾಡಿ ಆ ಧ್ವಜಗೀತೆಯನ್ನ ಹಾಡುವುದರೊಂದಿಗೆ ಅವತ್ತಿನ ಏನಾಗ್ತದೆ ಅಂತ ಕೇಳಿದ್ರೆ ಕಲ್ಯಾಣ ಮಹೋತ್ಸವ ಪ್ರಾರಂಭ ಆಗ್ತದೆ. ವಿಭೂತಿಯನ್ನು ಹಚ್ತಾರೆ, ರುದ್ರಾಕ್ಷಿ ಕಂಕಣವನ್ನ ಕಟ್ತಾರೆ, ಸಕಲ ಕ್ರಿಯೆಗಳನ್ನು ಮಾಡ್ತಾರೆ. ಎಲ್ಲವನ್ನ ಮಾಡಿ ಏನು ಮಾಡ್ತಾರೆ ಅಂತ ಕೇಳಿದ್ರೆ ಸೋಮನಾಥ ಯಾರಿಗೆ? ದಾನಮ್ಮನಿಗೆ ಏನ್ ಕಟ್ತಾನೆ? ಎಮ್ಮವರು ಬೆಸಗೊಂಡರೆ ಶುಭ ಲಗ್ನವೆನ್ನಿರಯ್ಯ, ರಾಶಿ ಕೂಟ ಋಣ ಸಂಬಂಧ ಉಂಟೆಂದು ಹೇಳಿರಯ್ಯ, ಗುರುಬಲ ಲಿಂಗಬಲ ಉಂಟೆಂದು ಹೇಳಿರಯ್ಯ. ಹೇಳ್ತಾರೆ ಕೂಡಲ ಸಂಗನ ಶರಣರ ಪೂಜಿಸಿದ ಫಲ ನಿಮ್ಮದಯ್ಯ. ಹೀಗಂತ ಹೇಳಿ ಆ ಲಗ್ನ ಕಾರ್ಯ, ತಾಳಿ ಕಟ್ಟುವ ಕಾರ್ಯ ಏನಾಗ್ತದೆ ಅಂತ ಕೇಳಿದ್ರೆ ನಡ್ಕೊಂಡು ಬರ್ತದೆ. ಆ ಕಾರ್ಯವನ್ನು ಇವತ್ತಿಲ್ಲಿ ಯಾರು ಮಾಡ್ತಾರಂತ ಕೇಳಿದ್ರೆ ನಾವು ಕಲ್ಲಯ್ಯನವರು ಆ ಕಾರ್ಯವನ್ನು ಮಾಡ್ಲಿಕ್ಕೆ ಬಂದಾರೆ. ಅದರ ದಾಸೋಹ ಸೇವೆಯನ್ನು ಯಾರು ಮಾಡ್ಯಾರ ಅಂತ ಕೇಳಿದ್ರೆ ನಮ್ಮ ಭೀಮನಗೌಡ ಮತ್ತು ತಾಯಿ ಸಂಗೀತ ಅವರ ಎಲ್ಲ ಕುಟುಂಬದ ಪರಿವಾರದವರು, ಗೊಳಗಿ ಪರಿವಾರದವರು ಇವತ್ತೇನು ಮಾಡ್ಯಾರ ಅಂತ ಕೇಳಿದ್ರೆ ಗೊಳಗಿ ಪರಿವಾರದವರು ನಿಮ್ಗೆಲ್ಲ ಬಿಸಿ ಬಿಸಿ ಹೋಳಿಗೆ ಮಾಡ್ಯಾರ. ಅನ್ನ ಸಾರ ಎಲ್ಲವನ್ನ ಮಾಡಿ ಇವತ್ತು ಬಹಳ ಸುಂದರ ಪ್ರಸಾದವನ್ನ, ಡೆಲಿಸಿಯಸ್ ಫುಡ್ ಅಂತ ಅದನ್ನೆಲ್ಲವನ್ನ ಇವತ್ತು ಮಾಡ್ಕೊಂಡು ಕುಂತಾರೆ. ಆ ಕಲ್ಯಾಣ ಮಹೋತ್ಸವ, ಆ ಮದುವೆ ಯಾವ ರೀತಿ ನಡೀತು ಅನ್ನುವಂಥದ್ದನ್ನ ನಾವು ಈಗ ಮುತ್ತೈದರಿಗೆ ಆ ಲಗ್ನವನ್ನು ಮಾಡಿದ ಮೇಲೆ ಮುತ್ತೈದರಿಗೆ ಉಡಿ ತುಂಬು ಕಾರ್ಯಕ್ರಮ ನಡೀತದೆ. ಯಾವಾಗ ದಾನಮ್ಮನಿಗೆ ಲಗ್ನ ಮಾಡಿದ ಉಡಿ ತುಂಬುತ್ತಾರಲ್ಲ, ಉಡಿ ತುಂಬುತ್ತಾರೆ. ಆ ದ್ಯೋತಕವಾಗಿ ನಿಮಗೆಲ್ಲ ಉಡಿ ತುಂಬಲ್ಪಡ್ತದೆ. ಮೊಟ್ಟ ಮೊದಲು ಇಲ್ಲಿ ಏನಾಗ್ತದೆ ಅಂತ ಕೇಳಿದ್ರೆ ಕಲ್ಯಾಣ ಮಹೋತ್ಸವ ನಡೀತದೆ, ಮದುವೆ ಆಗ್ತದೆ. ಆ ಮದುವೆ ಕಾರ್ಯಕ್ರಮವನ್ನು ಯಾರು ನಡೆಸ್ತಾರೆ ಅಂತ ಕೇಳಿದ್ರೆ ನಮ್ಮ ಯಾರು ಕಲ್ಲಯ್ಯ ಸ್ವಾಮಿಗಳು ಅದನ್ನ ನಡೆಸ್ಕೊಂಡು ಬರ್ತಾರೆ. 5 ಮಂದಿ ಮುತ್ತೈದರು ಇಲ್ಲಿ ವೇದಿಕೆ ಮೇಲೆ ಬಂದ್ರೆ ಬಹಳ ಚಲೋ ಆಗ್ತದೆ. ಅದಕ್ಕೆ ನೀವು 5 ಮಂದಿ ಮುತ್ತೈದರು ಯಾರು ಬರ್ತೀರ ಗೊತ್ತಿಲ್ಲ. ಲಗ್ನಕ್ಕೆ ಯಾದಿ ಕೊಡೋ ನಮ್ಮ ಕಮಿಟಿಯವ್ರ ಕೈಯಾಗ ಯಾದಿಯನ್ನು ಬರೆಸ್ರಿ. ಅದರ ಜೊತೆಗೆ ಒಬ್ಬ ಮುತ್ತೈದರು 2 ದೀಪವನ್ನ ಬರೆಸುವಂತ ಕಾರ್ಯವನ್ನ ನೀವೆಲ್ಲರೂ ಮಾಡ್ರಿ ಎನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹಾರೈಸಿ ಈಗ ಆ ಕಲ್ಯಾಣ ಮಹೋತ್ಸವನ ಮಾಡ್ಲಿಕ್ಕೆ ಬಹುಶಃ ನಿಮ್ಮನ್ನೆಲ್ಲಾ ನೋಡ್ಬಿಟ್ರಿ. ಇಳಕಲ್ ಸೀರೆ ಏನ್ ಅದ್ಭುತವಾಗಿ ಬಂದಿರಿ. ಇವತ್ತು ಹಸಿರು ಬಳೆ ಎಲ್ಲಾರು ದಾನವಾಗಿ ಬಂದ್ರಿ. ಅದಕ್ಕೆ ನಿಮ್ ಜೋರಾಗಿ ಎಲ್ಲರೂ ಚಪ್ಪಾಳೆಯನ್ನು ತಟ್ರಿ. ಎಲ್ಲಾ ನಾನ್ ನಿನ್ನೆ ಹೇಳಿದ್ದೆ ನಿಮ್ಮನ್ನೆಲ್ಲ ನೋಡಿ. ಅಜ್ಜಿ ನೋಡಿ ವಯಸ್ಸಾಗಿತ್ತು ಹೆಂಗ್ ಬಂದಾಳ ಒಳಗ್ ಸ್ವೆಟರ್ ಹಾಕೊಂಡಾಳ, ಮ್ಯಾಲೆ ಇಳಕಲ್ ಸೀರೆ ಉಟ್ಕೊಂಡಾಳ. ಎಷ್ಟ್ ಅದ್ಭುತವಾಗಿ ಬಂದಾಳ. ಕಿವಿ ಕೇಳ್ತತಿಲ್ಲ ಗೊತ್ತಿಲ್ಲ. ನಿರ್ಮಲಾ ಮತ್ತು ಬಸಮ್ಮ ಮಾನಂದ 3 ಮಂದಿ ಬರ್ತವಲ್ಲಿ ಹಾಕೊಂಡಿದ್ದಾರೆ. ಬರ್ರಿ ಉಡೆ ತುಂಬಕಂತಾರೆ. ಪೃಥ್ವಿ ಕಾಶಿನಾಥ್ ಹುಣಸಿಗೆ ದೇಸಾಯಿ ಅವರು ಚಿಕ್ಕಮಗಳೂರು ಒಂದು ಬಸವಣ್ಣನವರ ವಚನವನ್ನು ಹಾಡ್ತಾ ಇದ್ದಾರೆ. ಈ ಉಡಿ ತುಂಬುವ ಕಾರ್ಯಕ್ರಮ ತನಕ ಆ ದೇಸಾಯಿ ಅವರು ಈ ವೇದಿಕೆ ಮೇಲೆ ಬರಬೇಕೆಂದು ನಾನು ಕೇಳ್ಕೊತಾ ಇದ್ದೇನೆ. ಇನ್ನೊಂದು ವಿಚಾರ, ನಾವು ಎಲ್ಲಿ ಪ್ರವಚನಕ್ಕೆ ಹೋದ್ರು ಕೂಡ ನಮ್ ಜೊತೆಗೆ ಭಕ್ತರಿಗೆ ಒಳ್ಳೇದಾಗ್ಲಿ ಅಂತ ಹೇಳಿ ಇವತ್ತು ಒಳ್ಳೆ ಶಿವಯೋಗ ಮಂದಿರದ ವಿಭೂತಿ ಅಂತಂದಾರ. ನಿಮಗಂತರೂ ಶಿವಯೋಗ ಮಂದಿರದ ವಿಭೂತಿ ಸಿಗೋದಲ್ಲ, ಇಲ್ಲಿ ಒಂದೇ ಕೊಡ್ತಾರ. ಆದ್ರೆ ಇಲ್ಲಿ ಉತ್ತಮ ವಿಭೂತಿ, ರುದ್ರಾಕ್ಷಿ, ಸಿದ್ದಪ್ಪ ಮಹಾರಾಜರ ಲಾಕೆಟ್ಗಳು, ಜಪಮಾಲೆಗಳು ಮುಂತಾದ ಬೇರೆ ಬೇರೆ ನಿಮಗೆ ಬೇಕಾದಂತ ಲಿಂಗ ಸಾಹಿತ್ಯವನ್ನ ನಮ್ಮ ಮಾಂತಣ್ಣ ತಂದಾರ. ರುದ್ರಾಕ್ಷಿ ತಂದಾರ, ಸಣ್ಣ ಸ್ಫಟಿಕ ಮಣಿಗಳಂತಂದಾರ. ನಿಮಗೆ ಯಾರಾದ್ರೂ ಬೇಕಂದ್ರೆ ನೀವು ಇಲ್ಲಿ ತಗೊಂಡ್ರಿ. ಯಾಕಂತ ಕೇಳಿದ್ರೆ ಮತ್ತೆ ಮತ್ತೆ ಸಿಗೋದಿಲ್ಲ. ಅದು ಶಿವಯೋಗ ಮಂದಿರದಿಂದ ನಿಮಗಾಗಿ ತಗೊಂಡ್ಬಂದಾರ. ನಾವ್ ಎಲ್ಲಿ ಪುರಾಣಕ್ಕೆ ಹೋಗಿರ್ತೀವಲ್ಲ 1-2 ದಿವಸ ಅವ್ರನ್ನ ಕರ್ತಿಸ್ತೀವಿ. ಭಕ್ತರಿಗೂ ಎಲ್ಲ ಮುಕ್ತಿ ಅನ್ನುವಂತ ಭಾವನೆ ನಮ್ದು ಇರೋದ್ರಿಂದ ಅದಕ್ಕೆ ತಂದಾರ. ತಾವ್ ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆ ಅವರು ತಂದಿರ್ತಕ್ಕಂತ ಮಾಂತಪ್ಪನವ್ರ ಕಡೆಯಿಂದ ಇಲ್ಲಿ ನಮ್ಮ ವೇದಿಕೆಯ ಇಲ್ಲಿ ಪಕ್ಕದಲ್ಲೇ ಹಚ್ಚಿದ್ದಾರೆ. ನೀವು ಎಲ್ಲರೂ ಅದನ್ನ ತೆಗೆದುಕೊಂಡು ಹೋಗ್ಬೇಕು. ರುದ್ರಾಕ್ಷಿ ವಿಭೂತಿಯನ್ನು ತಂದಿದ್ದಾರೆ.
ಅವರು ಶಿವಮಂದಿರದಲ್ಲಿ ಮಾಡಿದಂತಹ ವಿಭೂತಿ ಭಸ್ಮ ಏನ್ರಿ ಅಲ್ಲಿ 5 ಮಂದಿಗೆ ತುಂಬಲಿ 5 ಮಂದಿಗೆ ತುಂಬಲ್ರಿ ದಾನಮ್ಮ ಲಗ್ನ ಹೇಳ್ತಿತ್ತಲ್ಲ ಮುಂದೆ ಹಿಂದೆಗಡೆ ಎಲ್ಲರಿಗೂ ತುಂಬಾಕ್ ಬರ್ತೈತೆ ಅದೇನು ಇಲ್ಲಿ ಮ್ಯಾಲೆ ಅಷ್ಟು ತುಂಬಲ್ರಿ 5 ಮಂದಿಗೆ ಬಾರ್ಬಿಲಿ ಯವ್ವ ಇದ್ರ ಜಂಗಮ್ರಿ ಎಷ್ಟು ಮಂದಿ ಇದೆ ರೀ 5 ಮಂದಿಗೆ ತುಂಬ್ರಿ ಫಸ್ಟ್ ನೀವು ಜಂಗಮ್ರಿ ತುಂಬಲಿ ಫಸ್ಟ್ ತುಂಬ್ರಿ ತುಂಬಿ ಹಿಂದೆಗಡೆ ಚಂದಾಗ ಹುಡಿ ಅಕ್ಕಿಗೆ ತುಂಬುದೇನು ಗೊಂಬಿಗೆ ತುಂಬುದಾಗುತ್ತಾನೆ ನೀವ ದಾನಮ್ಮ ದೇವಿ ಇದ್ದಂಗೆ ಈಗ ಕೇಳಿಲ್ಲೇ ತಾಯಂದ್ರೆ ಇಲ್ಲಿ 5 ಮಂದಿ ಜಂಗಮ ಮುತ್ತೈದೆಯರು ಕುತ್ಕೊಂಡಿದ್ದಾರೆ ದಾನಮ್ಮನಿ ಗುಡಿ ತುಂಬಾಕಂತ್ರು ಆಗಲ್ಲ ನಮಗೆ ಹೌದಲ್ಲ ಅದಕ್ಕೆ ಇವರೇ ದಾನಮ್ಮ ಅಂತ ತಿಳ್ಕೊಂಡು ಅವ್ರು ಫಸ್ಟ್ ಹುಡಿಯನ್ನು ತುಂಬಿ ಇಲ್ಲಿ ಅಕ್ಕಿ ಕಾಳು ಬೀಳ್ತಾವ ಆ ಕಾರ್ಯವನ್ನು ನಮ್ಮ ಸಂಗೀತ ತಾಯಿ ಮತ್ತೆ ಎಲ್ಲ ಬೇರೆ ತಾಯಿಂದ ಕೂಡ್ಕೊಂಡು ಆ ಕಾರ್ಯಕ್ರಮ ಮಾಡಿ ಮೊಟ್ಟ ಮೊದಲು 5 ಮಂದಿ ಮುತ್ತೈದೆ ತಾಯಂದ್ರಿಗೆ ಜಂಗಮರಿಗೆ ತುಂಬಬೇಕು ಹುಡಿಯನ್ನ ಅಲ್ಲಿ ಕುಂದ್ರಿಸಿ ಯವ್ವ ನೀವು ಕುಂತು ಬಿಡ್ರಿ ಉಡಿ ತುಂಬಿ ಆರತಿ ಮಾಡ್ರಿ ಉಡಿ ತುಂಬಿ ಆರತಿ ಮಾಡ್ರಿ ಈಗ ಆರತಿ ಮಾಡ್ತಾರ ನೋಡಿ ಏನು ಅನಾಹುತ ಅದಾರ ಇವ್ರೆ ಒಂದು ಹಾಡ್ತೀರಿ ಹಾಡ್ರಿ ನಮ್ಮ ಗವಾಯಿ ಮುತ್ತೈದೆಯರ ಬಗ್ಗೆ ಒಂದು ಹಾಡನ್ನು ಹಾಡ್ತಾರೆ ತಾವೆಲ್ಲರೂ ಅದನ್ನು ಕೇಳ್ತಾ ಕಾರ್ಯ ಅದು ನಡೀತದೆ ನಾವೆಲ್ಲರೂ ಮಾಡೋಣ ದಾನವೆಂದು ಹೆಸರಾದ ದಾನವೆಂದು ಹೆಸರಾದ ನೀ ಗುಡ್ಡ ಪೂರ್ಣ ದಾನಮ್ಮ ಕೊಲ್ಲೂರೋಳು ಮಹಾಲಕ್ಷ್ಮಿ ಕೊಲ್ಲಾಪುರದ ಮಹಾಲಕ್ಷ್ಮಿ ಎಲ್ಲ ದೇವರ ಸಿರಿಯದೆ ಅಂಬ ಭವಾನಿ ಜಗದಂಬ ಭವಾನಿ ಅಂಬ ಭವಾನಿ ಜಗದಂಬ ಭವಾನಿ ಅಂಬ ಭವಾನಿ ಜಗದಂಬ ಭವಾನಿ ಜಗದಂಬ ಗೌರಮ್ಮ ಜಗದಂಬ ಗೌರಮ್ಮ ತುಳಜಾ ಭವಾನಿ ಅಂಬ ಭವಾನಿ ಜಗದಂಬ ಭವಾನಿ ಅಂಬ ಭವಾನಿ ಜಗದಂಬ ಅಕ್ಕಿ ಮಾಡಿ ಆರತಿ ಮಾಡಿಸಿ ನೋಡ್ರಿ ಇವ್ರಾಗ್ಲಿ ಇಲ್ಲ ಹಂಗಾರಿ ಕೊಟ್ಬಿಡೋಣ